ವಿದ್ಯಾರ್ಥಿಗಳೇ, ನವೋದಯ ಪ್ರವೇಶ ಪರೀಕ್ಷೆ 2012 ಪ್ರಶ್ನೆ ನಂಬರ್ 51 ಇದು ಪಿಕ್ಟೋಗ್ರಾಫ್ದಾಗ ಬರ್ತದೆ. ನೀವು ಬಿಡಿಸೋದಾತಂದ್ರೆ ನಾನು ಹೇಳುವಾಗ ನೀವು ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ, ನಾ ತಿಳಿಸ್ತನು. ನಾ ದೂರ ಸರಿದಾಗ ನೀವು ವಿಡಿಯೋ ಮ್ಯೂಟ್ ಮಾಡಿ ಬಿಡಿಸ್ಬೇಕು. ಈಗ ನೋಡ್ರಿ, ವಿಡಿಯೋ ಮ್ಯೂಟ್ ಮಾಡಿರಿ, ಬಿಡಿಸ್ರಿ. ಒಂದ್ಸಲ ತಿಳಿಸಿ ಹೇಳಿ ನಾನು ಮ್ಯೂಟ್ ಮಾಡ್ರಿ. ಈಗ ಬಿಡಿಸ್ರಿ. ಈಗ ನೋಡಿ, ಈ ಕೆಳಗಿನ ಚಿತ್ರ ಸಂಕೇತ ಒಬ್ಬ ವ್ಯಾಪಾರಿಯ 3 ದಿನಗಳಲ್ಲಿ ಮಾರಿದ ಮೊಟ್ಟೆಗಳ ಸಂಖ್ಯೆಯನ್ನು ತೋರಿಸುತ್ತದೆ. 3 ದಿನಗಳ ನಂತರ ಅವನಲ್ಲಿ ಇನ್ನೂ 225 ಮೊಟ್ಟೆಗಳು ಉಳಿದಿದ್ದರೆ ಆರಂಭದಲ್ಲಿ ಅವನಲ್ಲಿದ್ದ ಎಷ್ಟು ಮೊಟ್ಟೆಗಳು ಇದ್ದವು? ಈಗ ಮೊದಲ ಎಷ್ಟು ಮಾರ್ಯಾವ ಅನ್ನೋದು ತಿಳ್ಕೋಬೇಕು. 1 0 ಈಜುಕೊಟ್ಟು 1 0 ಈಜುಕೊಟ್ಟು ಎಷ್ಟು? 50. 1 0 ಇಟ್ಕೊಂಡು 50 ಮೊಟ್ಟೆಗಳು. ಇದನ್ನೊಂದು ನೆನ್ಪಿಟ್ಕೋಬೇಕು ನೀವು. ಮೊಟ್ಟೆಗಳು 1 0 ಇಟ್ಕೊಂಡು ಎಷ್ಟು? 50 ಮೊಟ್ಟೆಗಳು. ಎಷ್ಟು ಸೊನ್ನೆಗಳವೆ ಇಲ್ಲಿ? 1 2 3 4 5 6 7 8 9 10 11 12 13 14 15 ಸೊನ್ನೆ ಬರೋಬ್ಬರಿ. 15 ಸೊನ್ನೆ ಬರೋಬ್ಬರಿ 15 ಗುಂಡ್ಲೆ 50 ಬರೋಬ್ಬರಿ 750. ಮಾರಿದ ಮೊಟ್ಟೆಗಳು ಎಷ್ಟು? 750. ಮಾರಿದ ಒಟ್ಟು ಮೊಟ್ಟೆಗಳು ಮೊಟ್ಟೆಗಳ ಸಂಖ್ಯೆ ಬರೋಬ್ಬರಿ 750 ಆತಿ. ಇನ್ನು ಎರಡನೇ ಸಂಖ್ಯೆ ಉಳಿದ ಮೊಟ್ಟೆಗಳು. ಮಾರಲಾರದ ಉಳಿದ ಮೊಟ್ಟೆಗಳು. ಉಳಿದ ಮೊಟ್ಟೆಗಳ ಸಂಖ್ಯೆ ಬರೋಬ್ಬರಿ ಎಷ್ಟು? 225. ಅಂದ್ರೆ ಅವನಲ್ಲಿ ಎಷ್ಟು ಮೊಟ್ಟೆಗಳು? ಆರಂಭದಲ್ಲಿದ್ದ ಮೊಟ್ಟೆಗಳ ಸಂಖ್ಯೆ ಮೊಟ್ಟೆಗಳ ಸಂಖ್ಯೆ ಬರೋಬ್ಬರಿ  ಏನು? ಮಾರಿದ ಮೊಟ್ಟೆಗಳ ಸಂಖ್ಯೆ 750, ಮಾರಲಾರ್ದ ಉಳಿದದ್ದು ಎಷ್ಟು? 225. ಅಂದ್ರೆ ಬರೋಬ್ಬರಿ 970. ಅವನಲ್ಲಿ ಆರಂಭದಲ್ಲಿದ್ದ ಮೊಟ್ಟೆಗಳ ಸಂಖ್ಯೆ 975. ಉತ್ತರ ಆನ್ಸರ್ 975 ಮೊಟ್ಟೆಗಳು. 975 ಮೊಟ್ಟೆಗಳು. ಉತ್ತರ ಸಂಖ್ಯೆ ಎಲ್ಲದ ಹುಡುಕ್ಯಾಡ. 975 ಉತ್ತರ ಸಂಖ್ಯೆ ಡಿ. ಈ ಪಿಕ್ಟೋಗ್ರಾಫ್ನಾಗ ಹೆಂಗೆ ತಿಳ್ಕೊಬೇಕಂದ್ರೆ 1 0 ಈಜುಕೊಳ್ತು 50 ಮೊಟ್ಟೆಗಳು. 15 0 ಈಜುಕೊಳ್ತು 15 0 ಈಜುಕೊಳ್ತು ಮತ್ತೆ ಬೇರೆ ತಿಳ್ಕೊಬಾರ್ದು ನೀವು. 150 ಆಗಬಾರ್ದು, ಅದು ನೆಂದ ನೋಡಿ. 15 0 ಈಜುಕೊಳ್ತು 15 0 ಈಜುಕೊಳ್ತು ಅಂತ ತಿಳ್ಕೊಬೇಕು. 15 0 ಈಜುಕೊಳ್ತು. ಯಾಕಂದ್ರೆ ನೀವು ಮತ್ತೆ 150 ಅಂತ ತಿಳ್ಕೊಬಾರ್ದು. ಇದು 1 0. 1 0 ಈಜುಕೊಳ್ತು 1 0 ಈಜುಕೊಳ್ತು 50. 15 0 ಈಜುಕೊಳ್ತು 15 ಗುಂಡ್ಲೆ 50 750. ಮಾರಿದ ಒಟ್ಟು ಮೊಟ್ಟೆಗಳ ಸಂಖ್ಯೆ 750, ಉಳಿದ ಮೊಟ್ಟೆಗಳ ಸಂಖ್ಯೆ 220. ಆರಂಭದಲ್ಲಿದ್ದ ಒಟ್ಟು ಮೊಟ್ಟೆಗಳ ಸಂಖ್ಯೆ ಬರೋಬ್ಬರಿ ಏನು? ಮಾರಿದ ಮೊಟ್ಟೆಗಳ ಸಂಖ್ಯೆ ಪ್ಲಸ್ ಮಾರಲಾರದೆ ಉಳಿದ ಮೊಟ್ಟೆಗಳ ಸಂಖ್ಯೆಯನ್ನು ಕೂಡಿಸಿದ್ರೆ ಆರಂಭದಲ್ಲಿಯೇ ಇದ್ದ ಮೊಟ್ಟೆಗಳ ಸಂಖ್ಯೆ ಬರ್ತದೆ 975. ತಿಳಿತಲ್ಲ? ಇದು ಪಿಕ್ಟೋಗ್ರಾಫ್ ಲೆಕ್ಕಗಳು. ಸರಿಯಾಗಿ ತಿಳ್ಕೊಂಡ್ರಿ ಅಂತ ಒಂದ್ಸಲ ತಿಳ್ಕೊಂಡ್ಬಿಟ್ಟು ಒಳ್ಳೆ ನೋಡೋ ಅವಶ್ಯಕತೆ ಇರುವುದಿಲ್ಲ. ಚೆನ್ನಾಗಿ ನೋಡ್ರಿ. ಅವು ಗಣಿತಗಳನ್ನು ಬಿಡಿಸ್ಕೋರಿ. ಬೇಕಂದ್ರೆ ಬರೀ ವಿಡಿಯೋಗಳು ಇರ್ತಾವೆ ನೋಡ್ರಿ.